ಆಸಿಫ್ ಎಲಿಗಾರ್ ಅಂತೇಳಿ ಕಾಂಗ್ರೆಸ್ ಸೇವಾದಳ ಯಂಗ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರು. ಏನು 28 ತಾರೀಕಿಗೆ ಸೋಮವಾರ ಸಂವಿಧಾನ ಬಚಾವ್ ಕಾರ್ಯಕ್ರಮವನ್ನ ಹಮ್ಮಿಲಾಗಿದೆ. ಸೊ ಅದಕ್ಕೆ ಇಡೀ ರಾಜ್ಯ ತುಂಬ ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹುಮಟ್ಟದಲ್ಲಿ ಯಶಸ್ವಿಯನ್ನಗೊಳಿಸ್ಬೇಕಂತೇಳಿ ನಮ್ಮ ಪದಾಧಿಕಾರಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಆಮೇಲೆ ಇವರೆಲ್ಲರಿಗೂ ನಾನು ಈ ಕಾರ್ಯಕ್ರಮ ಬರಲಿಕ್ಕೆ ಶುಭವನ್ನು ಕೊಡ್ತೀನಿ. ಇದೆ ಇನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸುಮಾರು ಜಾಸ್ತಿ ಸಂಖ್ಯೆಯಲ್ಲಿ ಜನ ಕೊಡ್ತಾರೆ ನಮ್ಮ ಕಾರ್ಯಕರ್ತರು. ಎಲ್ಲರಿಗೂ ನಾವು ನಮ್ಮ ಒಬ್ಬೊಬ್ಬರ ಕಾರ್ಯಕರ್ತರಿಗೆ ನಾವು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಸೊ ಆ ಜವಾಬ್ದಾರಿ ಪ್ರಕಾರ ಅವರು ಜನ ತಗೊಂಡ್ ಬರ್ತಾರೆ. ಕಾರ್ಯಕರ್ತರು, ಕಾಂಗ್ರೆಸ್ಗೆ ಕಾರ್ಯಕರ್ತರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ಸನ್ನು ಕೊಡ್ತಾರೆ ಅನ್ನೋದು ಭರವಸೆ ಇದೆ ನಮ್ಗೆ. ಇಲ್ಲ, ಈಗ ಈ 28 ಸಂವಿಧಾನ ಬಚಾವ್ ಕಾರ್ಯಕ್ರಮಕ್ಕೆ ಏನು ಮಾಡ್ಕೋಬೇಕು ಅದಂತೆಲ್ಲ ನಾವು ತಯಾರಿ ಮಾಡಿದೀವಿ. ಸೊ 28 ತಾರೀಕಿಗೆ ಕಾರ್ಯಕ್ರಮ ಆದ ಕೂಡಲೇ ತಮಗೂ ಗೊತ್ತಾಗುತ್ತೆ ನಾವು ಯಾವ ಮಟ್ಟದಲ್ಲಿ ನಾವು ಭಾರತ ಸಂವಿಧಾನ ಬಚಾವ್ ಕಾರ್ಯಕ್ರಮ ಹೆಂಗ್ ಸಕ್ಸಸ್ ಮಾಡಿದೀವಿ ಅಂತೇಳಿ ತಮಗೂ ಗೊತ್ತಾಗುತ್ತೆ. ಮತ್ತು ಇದು ಏನು ಬೆಲೆ ಏರಿಕೆ ಇದು ಬರ್ತಾ ಜಾಸ್ತಿನೇ ಆಗ್ತಾ ಇದೆ. ಇದರ ಮೇಲೆ ಯಾರು ಧ್ವನಿ ಎತ್ತಾ ಇಲ್ಲ. ಸೊ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿದೀವಿ. ಮೊದಲು ಬೆಂಗಳೂರಲ್ಲಿ ಮಾಡಿದೀವಿ, ಅಲ್ಲೂ ಸಕ್ಸಸ್ ಅನ್ನ ಆಗಿದೆ. ಸೊ ಎಲ್ಲಾ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ನಾವು ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಈ ಜಿಲ್ಲೆಯಲ್ಲಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ಸಂವಿಧಾನ ಬಚಾವ್ ಕಾರ್ಯಕ್ರಮ ಆಗ್ಬೇಕಂತೇಳಿ. ಸೊ ಒಳ್ಳೆ ರಿಸಲ್ಟ್ ಬಂದಿದೆ. ನಮ್ಮ ಕಾರ್ಯಕರ್ತರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಶಾಸಕರು, ಮಿನಿಸ್ಟ್ರು, ನಮ್ಮ ಮುಖ್ಯಮಂತ್ರಿಗಳು. ಸೊ ಎಲ್ಲಾ ಸಹಕಾರವನ್ನು ಮಾಡಿದ್ದಾರೆ. ಸೊ ತಮಗೂ ಗೊತ್ತಿದ್ದ ವಿಷಯ, ಬೆಂಗಳೂರಲ್ಲಿ ಕಾರ್ಯಕ್ರಮ ಆಗಿದ್ದಕ್ಕೆ ಒಳ್ಳೆ ರಿಸಲ್ಟ್ ನಮಗೆ ಬಂದಿದೆ. ಸೊ ಬೆಳಗಾವಿ ಜಿಲ್ಲೆಯಲ್ಲೂ ಅತಿ ದೊಡ್ಡವಾಗಿ ನಾವು ಸಂವಿಧಾನ ಬಚಾವ್ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ತಯಾರಿಯಲ್ಲಿದ್ದೀವಿ. ಬಿಜೆಪಿ ಅವರು ಒಂದ್ಗಡೆ ಜನ ಆಕ್ರೋಶ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಂವಿಧಾನ ಬಚಾವ್ ಕಾರ್ಯಕ್ರಮ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಮೊದಲೇ ಮತ್ತೆ ಅವರಿಗೆ ಈಗ ಸದ್ಯದಲ್ಲಿ ಅವ್ರು ಮಾಡಕ್ಕೆ ಕೆಲಸ ಇಲ್ಲ, ಖಾಲಿ ಇದಾರೆ. ಏನು ನಮ್ಮ ಪಕ್ಷಕ್ಕೆ ನಾವು 5 ಗ್ಯಾರಂಟಿಗಳನ್ನ ವಚನ ಕೊಟ್ಟಿದ್ವಿ ನಮ್ಮ ಸರ್ಕಾರ ಬರೋಂಗಿತ್ತ ಮೊದಲೇ. ನಮ್ಮ ಸರ್ಕಾರ ಬಂದ ಕೂಡಲೇ 5 ಗ್ಯಾರಂಟಿ ನಾವು ನಡೆಸ್ತಾ ಇದೀವಿ. ಇನ್ನು ಮಟ್ಟ ನಡೆದಿದೆ. ಇದರಲ್ಲಿ ಯಾವುದೇ 2 ನಂಬರು ಇಲ್ಲ, 1 ನಂಬರು ಇಲ್ಲ. ಆಮೇಲೆ ಏನು ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಸೊ ಈಗಿನ ಏನು ಮಿಡಲ್ ಕ್ಲಾಸ್ ಜನರಿಗೆ ತೊಂದರೆ ಆಗ್ತಾ ಇದೆ ಈ ಬೆಲೆ ಏರಿಕೆಯಲ್ಲಿ. ಸಿಲಿಂಡರ್ ಇರ್ಬೋದು, ಡೀಸೆಲ್, ಪೆಟ್ರೋಲ್, ಅನೇಕ ಇದರಲ್ಲಿ ಸಮಸ್ಯೆ ಆಗ್ತಾ ಇದೆ. ಅವರು ಬೆಂಬಲಿಗೆ ನಿಲ್ಲಲಿಕ್ಕೆ ಯಾರು ಈ ಸದ್ಯದಲ್ಲಿ ಇಲ್ಲ. ಸೊ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಆ ಮಿಡಲ್ ಕ್ಲಾಸ್ ನಮ್ಮ ಜನರಿಗೆ ಎಲ್ಲರಿಗೂ ನಾವು ಬೆಂಬಲ ಅದೀವಿ. ಸೊ ಈ ಭ್ರಷ್ಟಾಚಾರವನ್ನ, ಆಮೇಲೆ ನಮ್ಮ ಬೆಲೆ ಏರಿಕೆ ಸಂಬಂಧ ನಾವು 28ಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಸಂವಿಧಾನ ಬಚಾವ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ.